ಹಲೋ ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಪಾನ್ ಅಡಿಕ್ಷನ್ ಅಥವಾ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಇವೆರಡು ಒಂದಕ್ಕೊಂದು ಲಿಂಕ್ ಇರತ್ತೆ. ಪಾನ್ ನೋಡ್ಬೇಕಾದ್ರೆ ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕಾದ್ರೆ ಆ ಒಂದು ಪಾನ್ ವಿಡಿಯೋ ನೋಡಬೇಕು ಅಂತ ಅನ್ಸುತ್ತೆ. ಇವೆರಡು ಅಡಿಕ್ಷನ್ ಆದಾಗ ಬ್ರೈನಲ್ಲಿರ್ಬೋದು, ನಮ್ಮ ಬಾಡಿಲಿರ್ಬೋದು ಅಥವಾ ಹಾರ್ಮೋನಲ್ಲಿರ್ಬೋದು ತುಂಬ ವ್ಯತ್ಯಾಸ ಆಗುತ್ತೆ, ತುಂಬ ಡ್ಯಾಮೇಜ್ ಆಗುತ್ತೆ. ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್, ಪೆನ್ನಿಸ್ ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಯಾಕಂದರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ನಿನ್ನೆ ಕ್ಲಿನಿಕ್ಕಿಗೆ ಒಬ್ಬ ಹುಡುಗ ಬಂದಿದ್ದ. ಅವನಿಗೊಂದು ವಯಸ್ಸು 31 ಇಯರ್ಸು. ಅವನಿಗೆ ಮದುವೆ ಆಗಿ ಒಂದು 2 ಮಂತ್ಸ್ ಆಗಿದೆ. ಅವನ ಕಂಪ್ಲೇಂಟ್ ಏನಂದರೆ 15 ದಿವಸದಿಂದ ಅವನಿಗೆ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ತುಂಬ ಕಡಿಮೆ ಆಗಿದೆ ಅಂತೇಳಿ. ಅವನು ಸೆಕ್ಷುವಲ್ ಹಿಸ್ಟ್ರಿ ತೊಗೊಂಡಾಗ 1 ತಿಂಗಳು ತುಂಬಾ ಸೆಕ್ಸನ್ನು ಎಂಜಾಯ್ ಮಾಡಿದ್ದಾನೆ. ಆದರೆ 15 ದಿವಸದಿಂದ ಸಡನ್ನಾಗಿ ಅವನಿಗೆ ಎರೆಕ್ಷನ್ ಆಗ್ತಾ ಇಲ್ಲ. ಸೊ ಒಂದು ಸೆಕ್ಸ್ ಮಾಡಬೇಕು ಅಂತೇಳಿ ಮೂಡ್ ಬರ್ತಾ ಇಲ್ಲ. ಅವನು ಹಿಂದಿನ ಹಿಸ್ಟ್ರಿ ತೊಗೊಂಡಾಗ ಸೊ ಅಪ್ ಟು ಮ್ಯಾರೇಜ್ ಅಂದರೆ ಒಂದು 5 ವರ್ಷದಿಂದ ತುಂಬಾ ಮ್ಯಾಸ್ಟರ್ಬೇಷನ್ ಅಥವಾ ಪಾನಿಗೆ ಅಡಿಕ್ಷನ್ ಆಗಿದ್ದ. ಯಾಕಂದ್ರೆ ಅವನು ಬಿಸ್ನೆಸ್ ಮಾಡ್ತಾ ಇದ್ದ. ಯಾವಾಗ ಅವನಿಗೆ ಟೆನ್ಷನ್ ಆಗ್ತಿತ್ತು, ರಾತ್ರಿ ಆಗ್ತಿದ್ದಂಗೆ ಒಂದು ಪಾನ್ ವಿಡಿಯೋ ನೋಡೋದು, ಮ್ಯಾಸ್ಟರ್ಬೇಷನ್ ಆಲ್ಮೋಸ್ಟ್ 4ರಿಂದ 5 ವರ್ಷ ಡೈಲಿ ಮಾಡ್ಕೊತಾ ಇದ್ದ. ಮತ್ತು ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡಾಗನೇ ಅವನಿಗೆ ನಿದ್ದೆ ಬರ್ತಾ ಇತ್ತು. ಈ ಅಡಿಕ್ಷನ್ ಕಂಟಿನ್ಯೂ ಆಯಿತು. ಯಾವಾಗ ಮ್ಯಾರೇಜ್ ಅಂತ ಫಿಕ್ಸ್ ಆಯಿತು, ಸೊ ಅದನ್ನು ಅವಾಯ್ಡ್ ಮಾಡ್ತಾ ಬಂದ. ಈ ಪೇಷಂಟಿಗೆ ಒಂದು ಸೈಕೋಸೆಕ್ಷುವಲ್ ಕೌನ್ಸಿಲಿಂಗ್ ಮಾಡಿ ಕೆಲವೊಂದು ಮೆಡಿಸಿನ್ ಕೊಟ್ಟು ಕಳಿಸ್ದೆ. ಪಾನ್ ವಿಡಿಯೋ ಅಥವಾ ಮ್ಯಾಸ್ಟರ್ಬೇಷನ್ ಅಡಿಕ್ಷನಿಂದ ಫಸ್ಟ್ ಅವರಲ್ಲಿ ಏನಾಗುತ್ತೆ, ಆ ರಿಯಾಲಿಟಿಗೆ ಅಕ್ಸೆಪ್ಟ್ ಆಗಲ್ಲ. ಸೊ ಅವ್ರು ಅದನ್ನೇ ನೋಡಿ ನೋಡಿ ಮೈಂಡಲ್ಲಿ ಆ ಫ್ಯಾಂಟಸಿ ಅಥವಾ ಒಂದು ಇಮ್ಯಾಜಿನ್ ತುಂಬ ಇರುತ್ತೆ. ಬಿಗಿನಿಂಗಲ್ಲಿ ಹೊಸದಾಗಿ ಮದುವೆ ಆದಾಗ ಸ್ವಲ್ಪ ದಿವಸ ಅವರಲ್ಲಿ ಸೆಕ್ಷುವಲ್ ಆ್ಯಕ್ಟಿವಿಟಿ ಇರುತ್ತೆ. ನಂತರ ಏನಾಗುತ್ತೆ, ಅವ್ರಿಗೊಂಥರ ರುಟೀನ್ ಆಗುತ್ತೆ, ಅವ್ರಿಗೊಂದು ಕಂಫರ್ಟಬಲ್ ಆಗಲ್ಲ, ಸೆಕ್ಷುವಲ್ ಡಿಸೈರ್ ಕಡಿಮೆ ಆಗುತ್ತೆ, ಜೊತೆಗೆ ಎರೆಕ್ಷನ್ ಸಪೋರ್ಟ್ ಕೊಡೋದಿಲ್ಲ. ಎರಡನೇದು ಬಂದು ಈಗ ಒಂದು ಸೆಕ್ಸ್ ಅಂತ ಬೇಕಾದಾಗ, ನಾಟ್ ಓನ್ಲಿ ಸೆಕ್ಸ್, ಒಂದು ಫುಡ್ ತೊಗೊಂಡಾಗ ಅಥವಾ ನಮಗೇನಾದ್ರು ಒಂದು ಅವಾರ್ಡ್ ಬಂತು ಅಥವಾ ನಮಗೇನಾದ್ರು ಪ್ರಮೋಷನ್ ಆಯಿತು, ನಮ್ಮ ಬ್ರೈನಲ್ಲಿ ಡೋಪಮಿನ್ ರಿಲೀಸ್ ಆಗತ್ತೆ. ಒಂಥರ ನಮಗೊಂದು ಖುಷಿ ಅಂತ ಅನ್ಸುತ್ತೆ. ಅದೇ ರೀತಿ ಪಾರ್ನ್ ವಿಡಿಯೋ ಇರ್ಬೋದು ಅಥವಾ ಮ್ಯಾಸ್ಟರ್ಬೇಷನ್ನು ಬಿಗಿನಿಂಗಲ್ಲಿ ಮಾಡಿಕೊಂಡಾಗ ಅದೇ ಡೋಪಮಿನ್ ರಿಲೀಸ್ ಆಗುತ್ತೆ, ಒಂದು ಮನಸ್ಸಿಗೆ ಖುಷಿ ಆಗುತ್ತೆ. ನಂತರ ಯಾವಾಗ ಅಡಿಕ್ಷನ್ ಆಗತ್ತೆ, ನಮ್ಮಲ್ಲಿ ಡೋಪಮಿನ್ ಲೆವೆಲ್ ಕಡಿಮೆ ಆಗತ್ತೆ. ಡೋಪಮಿನ್ ಲೆವೆಲ್ ಕಡಿಮೆ ಆಗ್ತಿದ್ದಂಗೆ ನಮ್ಗೆ ಆಸಕ್ತಿ ಇರ್ಬೋದು ಅಥವಾ ಒಂದು ಸ್ಟಿಮ್ಯುಲೇಷನ್ ಇರ್ಬೋದು ಕಡಿಮೆ ಆಗತ್ತೆ. ಆಟೋಮೆಟಿಕಲಿ ಎರೆಕ್ಷನ್ ಮತ್ತು ಎಜಾಕ್ಯುಲೇಷನ್ ಸಪೋರ್ಟ್ ಕೊಡೋದಿಲ್ಲ. ಈ ಮೂರನೇದು ಬಂದು ಎಜಾಕ್ಯುಲೇಷನ್. ಮ್ಯಾಸ್ಟರ್ಬೇಷನ್ ಮಾಡಿಕೊಂಡು ರೆಗ್ಯುಲರಾಗಿ ಎಜಾಕ್ಯುಲೇಷನ್ ಮಾಡ್ಕೊಳ್ಳೋದ್ರಿಂದ, ಮೀನ್ಸ್ ಡೈಲಿ ಮಾಡ್ಕೊಳ್ಳೋದ್ರಿಂದ ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನು ಜಾಸ್ತಿ ಆಗುತ್ತೆ. ಯಾವಾಗ ಪ್ರೊಲ್ಯಾಕ್ಟಿನ್ ಜಾಸ್ತಿ ಆಗುತ್ತೆ, ನಮ್ಮ LH, FSH ಮತ್ತು ಟೆಸ್ಟೋಸ್ಟಿರೋನ್ ಲೆವೆಲ್ಲು ಕಡಿಮೆ ಆಗುತ್ತೆ. ಇದು ಆಟೋಮೆಟಿಕಲಿ ಸೆಕ್ಸ್ ಡ್ರೈವ್, ಆ ಇಂಟ್ರೆಸ್ಟು, ಆ ಸೆಕ್ಸ್ ಬೇಕು ಅಂತ ಒಂದು ಮೂಡು ಕಡಿಮೆ ಆಗುತ್ತೆ. ಜೊತೆಗೆ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗ್ತಿದ್ದಂಗೆ ನಮ್ಮ ಸ್ಪರ್ಮ್ ಪ್ರೊಡಕ್ಷನನ್ನು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅಂದರೆ ರೀಸೆಂಟ್ ರಿಸರ್ಚ್ ಪ್ರಕಾರ ಹೆಂಗೆ ಆಲ್ಕೋಹಾಲ್ ಅಥವಾ ಟೊಬ್ಯಾಕೊ ತುಂಬ ತಗೊಳ್ಳೋದ್ರಿಂದ ನಮ್ಮ ಬ್ರೈನ್ ಶ್ರಿಂಕ್ ಆಗುತ್ತೆ, ಅದೇ ರೀತಿ ಪಾನ್ ವಿಡಿಯೋ ಇರ್ಬೋದು ಅಥವಾ ಮ್ಯಾಸ್ಟರ್ಬೇಷನ್ ಇರ್ಬೋದು ತುಂಬ ಅಡಿಕ್ಷನ್ ಆದಾಗ ನಮ್ಮ ಬ್ರೈನಲ್ಲಿ ಸ್ಟ್ರಿಂಕ್ ಅಂತ ಆಗುತ್ತೆ. ಸೊ ನಮ್ಮ ಬ್ರೈನಲ್ಲಿ ಒಂದು ಕಾಗ್ನಿಷನ್ ಅಥವಾ ಒಂದು ಮೆಮೊರಿ ಇರ್ಬೋದು ಅಥವಾ ಫೋಕಸ್ ಇರ್ಬೋದು ಕಡಿಮೆ ಆಗುತ್ತೆ. ನಮ್ಮ ಒಂದು ಕ್ಲಿನಿಕಲ್ಲಿ ತುಂಬ ಕೇಸಸಲ್ಲಿ ನೋಡಿದಾಗ UPSC ಅಥವಾ ಕಾಂಪಿಟೇಷನ್ ಎಕ್ಸಾಮ್ ತಗೊಳ್ಳೋರು ಸಿಂಗಲ್ಲಾಗಿ ಓದ್ತಾ ಇರ್ತಾರೆ. ಒಬ್ಬರೇ ರೂಮಲ್ಲಿದ್ದಾಗ ತುಂಬ ಟೈಮ್ ಮ್ಯಾಸ್ಟರ್ಬೇಷನ್ ಮತ್ತು ಪಾನ್ ವಿಡಿಯೋಗೆ ಅಡಿಕ್ಷನ್ ಆಗ್ತಾರೆ. ಸೊ ಆಟೋಮೆಟಿಕಲಿ ಅವರಲ್ಲಿ ಮೆಮೊರಿ ಲಾಸ್ ಆಗುತ್ತೆ, ಆ ಕಾಂಪಿಟೇಷನ್ ಎಕ್ಸಾಮ್ ಸಕ್ಸಸ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ. ಫಿಸಿಕಲಿ ಒಂದು ಬ್ಯಾಕ್ ಪೇನ್ ಬರೋದು ಅಥವಾ ಒಂದು ಕಾಲು ನೋವು ಬರೋದು, ಒಂಥರ ಸೋಮಾರಿತನ, ಯಾವುದೇ ಕೆಲಸ ಮಾಡಬೇಕು ಅಂದರೆ ಒಂದು ಪೋಸ್ಟ್ಪೋನ್ಮೆಂಟ್ ಮಾಡೋದು. ಜೊತೆಗೆ ಬ್ರೈನಲ್ಲಿ ಬಂದರೆ ಒಂದು ಮೂಡ್ ಸ್ವಿಂಗ್ಸ್ ಆಗೋದು, ಇರಿಟಬಿಲಿಟಿ, ಒಂದು ಪೇರೆಂಟ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಈವನ್ ವೈಫ್ ಜೊತೆಗೂ ತುಂಬ ಇರಿಟೇಷನ್ನು, ಸಿಟ್ಟು ಮಾಡೋ ಅಂಥದ್ದು. ಜೊತೆಗೆ ಯಾವುದೇ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು ಅಥವಾ ತನ್ನ ವರ್ಕ್ ಇರ್ಬೋದು ಅಥವಾ ಸ್ಟಡಿ ಇರ್ಬೋದು, ಅದ್ರ ಬಗ್ಗೆ ಆಸಕ್ತಿ, ಇವೆಲ್ಲ ಬ್ರೈನು ಮತ್ತು ನಮ್ಮ ಬಾಡಿಲಿ ಆಗೋವಂಥ ಒಂದು ಸೈಡ್ ಎಫೆಕ್ಟ್. ಸೊ ಫ್ರೆಂಡ್ಸ್,
ಪಾನ್ ವಿಡಿಯೋ ಇರ್ಬೋದು ಅಥವಾ ಮ್ಯಾಸ್ಟ್ರಿಬೇಷನ್ ಅಸ್ತಮೈತನ ಇರ್ಬೋದು. ತಿಂಗಳಲ್ಲಿ 2 ಅಥವಾ 4 ಟೈಮ್ ಯಾವಾಗ ಒಂದು ಸರಿ ನೋಡಿ ಅದನ್ನು ಎಂಜಾಯ್ ಮಾಡಿ ಆ ಮೂಮೆಂಟಲ್ಲಿ ಒಂದು ಖುಷಿ ಪಟ್ಟು ಮರೆಯೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಪಾನ್ ಮತ್ತು ಮ್ಯಾಸ್ಟ್ರಿಬೇಷನ್ ಅಡಿಕ್ಷನ್ ಪದೇ ಪದೇ ಅಥವಾ ದಿವಸ ನೋಡೋದು ಈ ಥರ ಆದಾಗ ಬ್ರೈನು ಮತ್ತು ಬಾಡಿಲಿ ತುಂಬ ಡಿಸ್ಕಂಫರ್ಟ್ ಆಗುತ್ತೆ, ತುಂಬ ಡಿಸ್ಟರ್ಬ್ ಆಗುತ್ತೆ. ಆ ಟೈಮಲ್ಲಿ ಒಂದು ಡಾಕ್ಟ್ರನ್ನ ತೋರಿಸ್ಕೊಂಡು ಈ ಪ್ರಾಬ್ಲಮಿಂದ ಹೊರಗಡೆ ಬರೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.